ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಕೇಳಿಸ್ತಿದೆ ಗುರುಗಳೇ, ಕೇಳಿಸ್ತಿದೆ. ಇನ್ನು ಯಾರು ಬಂದಿಲ್ಲ. ಮೂರು 1959 ನಿಯಮಗಳೇ ಇರುವಂತಹ ಪಾಣಿನಿಯ ಸಂಸ್ಕೃತ ಗ್ರಂಥ, ಹಾಗೆ ಸನಾತನ ಧರ್ಮದ ಉಪಾಂಗಗಳಾದಂತಹ ಧರ್ಮಶಾಸ್ತ್ರಗಳು, ಪುರಾಣಗಳು, ನ್ಯಾಯ ಮೀಮಾಂಸಗಳು, 18 ಪುರಾಣಗಳು, 18 ಉಪಪುರಾಣಗಳು, 2 ರಾಮಾಯಣ ಮಹಾಭಾರತ ಇತಿಹಾಸಗಳು, ಆಮೇಲೆ 6 ಆಸ್ತಿಕ ದರ್ಶನಗಳು, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ, ವೇದಾಂತ, ಆಮೇಲೆ 3 ಪ್ರಸ್ಥಾನತ್ರಯ, ವೇದಾಂತದ 3 ಆಧಾರ ಸ್ತಂಭವಾದಂತಹ ಪ್ರಸ್ಥಾನತ್ರಯಗಳು, ಶ್ರುತಿ ಪ್ರಸ್ಥಾನ, 108 ಉಪನಿಷತ್ತುಗಳು, ನೇರವಾದ ಆಧ್ಯಾತ್ಮಿಕ ಅನುಭವವುಳ್ಳಂತ ಬ್ರಹ್ಮ ಮತ್ತು ಆತ್ಮದ ಕುರಿತು ವಿಶ್ಲೇಷಣೆ ಇರುವಂತಹ ಶ್ರುತಿ ಪ್ರಸ್ಥಾನ ಅಂದ್ರೆ 108 ಉಪನಿಷತ್ತುಗಳು, ಆಮೇಲೆ ನ್ಯಾಯ ಪ್ರಸ್ಥಾನ, ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳ ಬೋಧನೆ ತಾರ್ಕಿಕವಾಗಿ ಸಮನ್ವಯಗೊಳಿಸುವ ಬಾದರಾಯಣರ 555 ಸೂತ್ರಗಳು ಒಳಗೊಂಡಿರುವಂತಹ ಬ್ರಹ್ಮಸೂತ್ರ, ಆಮೇಲೆ ಸ್ಮೃತಿ ಪ್ರಸ್ಥಾನ ಅಂದ್ರೆ ಭಗವದ್ಗೀತೆ 700 ಶ್ಲೋಕಗಳು, 18 ಅಧ್ಯಾಯಗಳು ಉಳ್ಳಂತ ಭಗವದ್ಗೀತೆ, ಆಮೇಲೆ ನಾಸ್ತಿಕ ದರ್ಶನಗಳು, ಬೌದ್ಧ, ಜೈನ ಮತ್ತು ಚಾರ್ವಾಕ ದರ್ಶನಗಳು, ಆಮೇಲೆ ಆಗಮಗಳು 6 ಆಗಮಗಳು, ಅದರಲ್ಲಿ ಮುಖ್ಯವಾಗಿ ಶೈವ, ಶಕ್ತ, ವೈಷ್ಣವ ಆಗಮ, ಆಮೇಲೆ ಗಣಪತಿ, ಕಾರ್ತಿಕೇಯ ಮತ್ತು ಸೌರ ಆಗಮ 6 ಆಗಮಗಳು. ಇವೆಲ್ಲ ಸೇರಿದ್ರೆ ಸನಾತನ ಧರ್ಮದ ಧರ್ಮ ಗ್ರಂಥಗಳು ಅನ್ಸ್ಕೊಂತವೆ. ಸನಾತನ ಧರ್ಮದ ಧರ್ಮ ಗ್ರಂಥಗಳು ಅನ್ಸ್ಕೊಂತವೆ. ಸನಾತನ ಧರ್ಮದಲ್ಲಿ ಒಂದೇ ಇಲ್ಲ, ಇದೆಲ್ಲ ಸೇರಿ ಸನಾತನ ಧರ್ಮದ ಧರ್ಮ ಗ್ರಂಥಗಳು ಹಂಚ್ಕೊಂತವೆ. ಬೇರೆ ಮತದಲ್ಲಿ ಬೈಬಲ್ ಆಗಿ ಹೇಗೋ, ಕುರಾನ್ ಹೇಗೋ ಅವರಿಗೆ, ಆದ್ರೆ ನಮಗೆ ಇಲ್ಲಿವರೆಗೆ ಏನು ವಿಶ್ಲೇಷಣೆ ಮಾಡಿ ಹೇಳಿದ್ನಲ್ಲ, ಇವೆಲ್ಲವೂ ಕೂಡ ಸನಾತನ ಧರ್ಮದ ಧರ್ಮ ಗ್ರಂಥಗಳು. ಅಂದ್ರೆ ನಮ್ಮ ದೇಶದಲ್ಲಿ ಧರ್ಮ ಅಂದ್ರೆ ಪ್ರಸ್ಥಾನತ್ರಯಗಳು, ಕೇವಲ ವೇದಾಂತ ಅಷ್ಟೇ ಅಲ್ಲ. ಇದರಲ್ಲಿ ಮಲ್ಲೇಶ ಸಿರ್ಲಾಪುರ್ ವಾಯ್ಸ್ ಬಂದ್ ಮಾಡಿ, ಗಲಾಟೆ ಕೇಳ್ತಾ ಇದೆ. ಯಾಕಂದ್ರೆ ಸನಾತನ ಧರ್ಮದಲ್ಲಿ ಇವೆಲ್ಲ ಬರ್ತವೆ. ಧರ್ಮ ಗ್ರಂಥಗಳಂದ್ರೆ ಇವೆಲ್ಲವೂ ಬರ್ತವೆ. ಕೆಲವರಿಗೆ ಏನಾಗಿದೆ ಅಂದ್ರೆ, ನಮ್ ಧರ್ಮ ಗ್ರಂಥ ಯಾವ್ದಂದ್ರೆ ಭಗವದ್ಗೀತೆ, ರಾಮಾಯಣ ಅಂತಾರೆ, ಇಲ್ಲ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಅಂದ್ಬಿಡ್ತಾರೆ. ಇವು ಉನ್ನತ ಹಂತದ ಗ್ರಂಥಗಳೇ, ಆದ್ರೆ ಇಷ್ಟೇ ಅಲ್ಲ. ಒಂದು ಸನಾತನ ಧರ್ಮವನ್ನ ಜ್ಞಾನದ ಒಂದು ವಟವೃಕ್ಷಕ್ಕೆ ಹೋಲಿಸಿದ್ರೆ, ಅದರ ಬೇರುಗಳಾದಂತಹ ವೇದಗಳು, 4 ವೇದಗಳು, ಅದರ ಕಾಂಡಗಳು, ಉಪಾಂಗಗಳು, ಉಪವೇದಗಳು, ಹೀಗೆ ಎಲ್ಲ ಬರ್ತವೆ.
ಅದರ ಹೂವು ಎಲ್ಲಿ ಬರುತ್ತೆ? ಆ ಮರದ ಹೂವು ದರ್ಶನಗಳಲ್ಲಿ ಬರ್ತವೆ. ಷಡ್ ದರ್ಶನಗಳು, 6 ದರ್ಶನಗಳಲ್ಲಿ ಬರ್ತವೆ, ಆಗಮಗಳಲ್ಲಿ ಬರುತ್ತೆ. ಇವತ್ತು ನಾವು ವೇದಗಳ ಬಗ್ಗೆ ತಗೊಂತಾ ಇದ್ದೀನಿ ಕ್ಲಾಸು. ಕೊನೆಯ ಕ್ಲಾಸ್ಗಳಲ್ಲಿ ನಾವು ಷಡ್ ದರ್ಶನಗಳ ಬಗ್ಗೆ ಆಯ್ತು, ಅದರಲ್ಲಿ ಕೊನೆಗೆ ವೇದಾಂತ ಬರುತ್ತೆ. ಇವತ್ತು ನಾವು ವೇದಗಳಿಗೆ ಬರುವ 4 ವೇದಗಳನ್ನ ಅಧ್ಯಯನ ಮಾಡೋಣ. ಈ ಸನಾತನ ಧರ್ಮನ ಒಂದು ವಟವೃಕ್ಷಕ್ಕೆ ಹೋಲಿಸಿದಾಗ ಅದರ ಬೇರುಗಳಾಗಿ ಇರುವಂತವುಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಇಡೀ ಜಗತ್ತಿನ ಅತ್ಯಂತ ಹಳೆಯ ಗ್ರಂಥ ಅಂದ್ರೆ ಋಗ್ವೇದ, ಅತ್ಯಂತ ಪ್ರಾಚೀನ ಗ್ರಂಥ. ಇವುಗಳನ್ನ ಯಾರನ್ನ ಬರೆದಿಟ್ರ ಅಂದ್ರೆ ಇವೆಲ್ಲ ಶ್ರುತಿಗಳು, ಅಂದ್ರೆ ಬಾಯಿಂದ ಬಾಯಿಗೆ ಹೋಗಿರುವಂತವು, ಬಾಯಿಂದ ಬಾಯಿಗೆ ಹೋಗಿರುವಂತವು, ಬರೆದಿಟ್ಟಿಲ್ಲ. ಶ್ರುತಿಗಳು ಇವು ಸಾವಿರಾರು ವರ್ಷಗಳಿಂದ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬಂದಿರುವಂತವುಗಳು ವೇದಗಳಂದ್ರೆ. ಜಗತ್ತಿನಲ್ಲಿರುವಂತಹ ವಿವಿಧ ಧರ್ಮಗಳಿಗೆ ಅವುಗಳಿಗಾದ ಧರ್ಮ ಗ್ರಂಥಗಳಿವೆ, ಆಯಾ ಧರ್ಮದ ಆಧಾರ ಗ್ರಂಥ ಆಗಿರ್ತವೆ. ಕ್ರೈಸ್ತ ಧರ್ಮಕ್ಕೆ ಪವಿತ್ರ ಬೈಬಲ್ ಅಥವಾ ಕ್ರೈಸ್ತ ವೇದ ಎಂಬ ಗ್ರಂಥವಿದ್ದರೆ, ಇಸ್ಲಾಂ ಧರ್ಮದವರಿಗೆ ಪವಿತ್ರ ಕುರಾನ್ ಎಂಬ ಗ್ರಂಥವಿದೆ. ಎಲ್ಲಾ ಧರ್ಮ ಗ್ರಂಥದವರು ಅವರವರ ಧಾರ್ಮಿಕ ಪವಿತ್ರ ಗ್ರಂಥಗಳನ್ನ ಪರಮ ಪವಿತ್ರವೆಂದು ಪರಿಗಣಿಸಿ ಅವುಗಳ ಬಗ್ಗೆ ಭಕ್ತಿ ಗೌರವವನ್ನು ವ್ಯಕ್ತಪಡಿಸ್ತಾರೆ. ಈ ಶಾಸ್ತ್ರ ಗ್ರಂಥಗಳು ಪ್ರತಿಯೊಂದು ಧರ್ಮದ ತತ್ವ ಹಾಗೂ ಪ್ರಾಯೋಗಿಕ ಆಚರಣೆಯ ವಿಚಾರಗಳ ವಿವರಣೆಗಳನ್ನು ಒಳಗೊಂಡಿದ್ದು ಆಯಾ ಧರ್ಮದ ಪ್ರಮುಖ ಆಧಾರ ಗ್ರಂಥಗಳಾಗಿರುತ್ತವೆ. ಆಗಿದ್ದರೂ ಕೂಡ ಭೂಪಟವೇ ದೇಶ ಹೇಗೆ ಆಗಲಾರದು? ಈ ಒಂದು ಭೂಪಟ ಮ್ಯಾಪ್ ತೋರಿಸಿದ್ರೆ ಆ ಮ್ಯಾಪೇ ದೇಶ ಆಗಿರೋದಿಲ್ಲ. ಆತರ ಭೂಪಟದಲ್ಲಿ ದೇಶದ ಊರುಗಳ ಗುರುತು ಹಚ್ಚಿ ಮಾತ್ರಕ್ಕೆ ಊರನ್ನ ಪ್ರಾಯೋಗಿಕವಾಗಿ ಸಂದರ್ಶಿಸಿದಂತೆ ಹೇಗೆ ಆಗುವುದಿಲ್ಲವೋ ಅದೇ ರೀತಿ ಶಾಸ್ತ್ರ ಗ್ರಂಥಗಳಷ್ಟೇ. ಅಂದ್ರೆ ಭೂಪಟದಲ್ಲಿ ಒಂದು ಊರನ್ನ ಫೈಂಡ್ ಮಾಡಿಬಿಟ್ಟು ಇದು ಇಂಥ ಊರು ಅನ್ನೋದು ಭೂಪಟದಲ್ಲಿ ಫೈಂಡ್ ಔಟ್ ಮಾಡಿಬಿಟ್ರೆ ನಾವು ಅಲ್ಲಿ ಹೋಗಿ ಬಂದು ಅನುಭವ ಪಡ್ಕೊಂಡಂಗೆ ಆಗೋದಿಲ್ಲ. ಹಾಗೆ ಈ ಶಾಸ್ತ್ರ ಗ್ರಂಥಗಳು ಅಷ್ಟೇ, ಧರ್ಮದ ಪ್ರಾಯೋಗಿಕ ಅನುಭವಗಳನ್ನ ನೀಡಲಾರವು, ಧರ್ಮದ ಪ್ರಾಯೋಗಿಕವಾದಂತಹ ಅನುಭವಗಳನ್ನು ನೀಡುವುದಿಲ್ಲ. ಶಾಸ್ತ್ರ ಗ್ರಂಥಗಳು ಊರಿಗೆ ಹಾದಿಯನ್ನು ತೋರಿಸುವ ಕೈಗಂಬದಂತೆ ಮಾರ್ಗದರ್ಶಿಗಳೇ ವಿನಃ ದಾರಿಯು ಗುರಿಗಳಲ್ಲ. ಈ ಶಾಸ್ತ್ರಗಳು ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ, ಮೈಸೂರಿಗೆ ಹೋಗ್ಬೇಕಾಗಿರುತ್ತೆ, ಬೆಂಗಳೂರಿಗೆ ಹೋಗ್ಬೇಕಾಗಿರುತ್ತೆ. ಅಲ್ಲಿ ದಾರಿಯಲ್ಲಿ ಒಂದು ಏನಂತೀರಿ ನಾವು, ಹೆಸರು ಬರೆದ ಬೋರ್ಡ್ ಹಾಕಿರ್ತಾರೆ, ಹೆಸರು ಬರೆದು ಬೋರ್ಡ್ ಹಾಕಿರ್ತಾರೆ, ಕೈಗಂಬಗಳು ಅಂತ ಕರಿತೀವಿ ನಾವು. ಅವುಗಳು ಮಾರ್ಗದರ್ಶನ ಮಾಡ್ತವೆ. ಹಿಂಗ್ ಹೋದ್ರೆ ನೀವು ಬೆಂಗಳೂರಿಗೆ ಬರುತ್ತೆ, ಹಿಂಗ್ ಹೋದ್ರೆ ತುಮಕೂರು ಬರುತ್ತೆ, ಹಿಂಗ್ ಹೋದ್ರೆ ನೀವು ಮೈಸೂರಿಗೆ ಹೋಗ್ತೀರಾ ಅಂತಂದು. ಆದ್ರೆ ಅವು ಏನ್ ನಿಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ, ಅವು ಅಲ್ಲೇ ಇದ್ದಲ್ಲೇ ಇರ್ತವೆ. ಹಾಗೆ ಇವು ಶಾಸ್ತ್ರ ಗ್ರಂಥಗಳು. ಹಾಗೆ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದ ತಕ್ಷಣನೇ ನೀವು ಆ ಗುರಿಯನ್ನು ತಲುಪ್ತೀರಿ ಅಂತ ಇಲ್ಲ. ಆದ್ರೆ ನಿಮಗೆ ಒಂದು ದಾರಿ ಸಿಗುತ್ತೆ ಹಿಂಗ್ ಹೋಗ್ಬೇಕು ಅಂತಂದು. ಹೊಸದಾದ ಒಂದು ಊರಿಗೆ ಹೋಗುವ ಮೊದಲು ದಾರಿಗಂಬ ಭೂಪಟಗಳು ಅಂದ್ರೆ ಇವತ್ತು GPS ಮ್ಯಾಪ್ಗಳು ನಮ್ಗೆ ನಿಜಕ್ಕೂ ಅಗತ್ಯವಾಗಿರುವಂತೆ ಆ ಮಟ್ಟಿಗೆ ಶಾಸ್ತ್ರ ಗ್ರಂಥಗಳು ನಮ್ಮ ಜೀವನದಲ್ಲಿ ಅಗತ್ಯವಾಗಿವೆ. ಆ ರೀತಿ ಈಗ ನಾವು GPS ಹಾಕೊಂಡು ಹೋಗ್ತೀವಿ, ಲ್ಯಾಂಡ್ ಮಾರ್ಕ್ ಹಾಕೊಂಡು ಹೋಗ್ತೀವಿ. ಹಾಗೆ ಶಾಸ್ತ್ರ ಗ್ರಂಥಗಳು, ನಾವು ಬ್ರಹ್ಮವಿದ್ಯೆಗೆ ಹೋಗ್ಬೇಕು, ಸತ್ಯ ತಿಳ್ಕೋಬೇಕು, ಜ್ಞಾನ ತಿಳ್ಕೋಬೇಕು ಅಂದ್ರೆ ಗ್ರಂಥಗಳು ನಮಗೆ ಅವಶ್ಯವಾಗಿದ್ದಾವೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಶಾಸ್ತ್ರ ಗ್ರಂಥಗಳ ಸ್ಥಾನದ ಕುರಿತಾಗಿ ಹೇಳಿದ ಒಂದು ಉದಾಹರಣೆ ಈ ವಿಚಾರದಲ್ಲಿ ವಿಶೇಷ ಬೆಳಕನ್ನು ಬೀರುತ್ತೆ.
ಭತ್ತದ ಸಿಪ್ಪೆ ಒಳಗಿನ ಅಕ್ಕಿಯನ್ನು ರಕ್ಷಿಸಲು ಅಗತ್ಯವಾಗಿರುತ್ತದೆ. ಆದರೆ ಅಕ್ಕಿಯನ್ನ ಅನ್ನ ಮಾಡುತ್ತೇವೆ ವಿನ ಭತ್ತವನ್ನು ಅನ್ನ ಮಾಡುವುದಿಲ್ಲ. ರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಾರಂದ್ರೆ, ಅಕ್ಕಿಯನ್ನ ರಕ್ಷಣೆ ಮಾಡುವುದಕ್ಕೆ ಅದರ ಮೇಲೆ ತೊಗಟೆ ಇರುತ್ತೆ, ಭತ್ತ. ಆ ಅಕ್ಕಿಯನ್ನ ರಕ್ಷಣೆ ಮಾಡಲು ಭತ್ತದ ಅವಶ್ಯಕತೆ ಇರುತ್ತೆ. ಆದರೆ ಅನ್ನ ಮಾಡ್ಬೇಕಾದ್ರೆ ಆ ಭತ್ತವನ್ನ ಹಾಕಿ ಅನ್ನ ಮಾಡೋದಿಲ್ಲ. ಆ ಭತ್ತವನ್ನು ಕುಟ್ಟಿ ಆ ತೌಡನ್ನು ತೆಗೆದು ಅನ್ನ ಮಾಡ್ತೇವೆ. ಆದ್ರೆ ಅಕ್ಕಿಯನ್ನ ಅನ್ನ ಮಾಡುತ್ತೇವೆ ವಿನಃ ಭತ್ತವನ್ನು ಅನ್ನ ಮಾಡುವುದಿಲ್ಲ. ಹಾಗೆಯೇ ಬರೀ ಅಕ್ಕಿಯನ್ನೇ ಬಿತ್ತಿದರೆ ಭತ್ತ ಬೆಳೆಯಲು ಸಾಧ್ಯವಿಲ್ಲ. ಹಾಗಂತಂದು ಅಕ್ಕಿ ತಗೊಂಡೋಗಿ ಬಿತ್ತಿದ್ರೆ ಭತ್ತ ಬೆಳೆಯಕ್ ಸಾಧ್ಯ ಇಲ್ಲ. ಆ ಅಕ್ಕಿಯ ರಕ್ಷಣೆಗೆ ಇರುವಂತಹ ಭತ್ತವನ್ನು ಬಿತ್ತಿ ಆ ಸಿಪ್ಪೆ ಬೇಕಾಗುತ್ತೆ. ನಮ್ಮ ಜೀವನದ ಗುರಿ ಸಾಧನೆಗೆ ಶಾಸ್ತ್ರ ಗ್ರಂಥಗಳ ಅಗತ್ಯಗಳು ಇವೆ. ನಮ್ಮ ಗುರಿ ಸಾಧನೆಗೆ ಶಾಸ್ತ್ರ ಗ್ರಂಥಗಳ ಅಗತ್ಯ ಇದೆ ಅಂತಂದು ಇಲ್ಲಿ ರಾಮಕೃಷ್ಣ ಪರಮಹಂಸರು ಹೇಳುವಂಥದ್ದು. ಹಿಂದೂ ಧರ್ಮದ ತತ್ವಗಳೆಲ್ಲ ಸಂಗ್ರಹಿಸಲ್ಪಟ್ಟಂತ ಹಿಂದೂ ಧರ್ಮದ ಆಧಾರ ಗ್ರಂಥವಾಗಿ ರೂಪುಗೊಂಡಿರುವುದನ್ನ ವೇದಗಳು ಅಂತ ಕರೀತಾರೆ. ಅಂದ್ರೆ ಇಡೀ ಸನಾತನ ಧರ್ಮದ ಮೂಲ ಜ್ಞಾನ ಇರುವಂತದ್ದು. ನಾನು ಹಲವಾರು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಇಡೀ ಸನಾತನ ಧರ್ಮ ವೇದಗಳಿಂದ ಬಂದಿದೆ. ಆಗಮಗಳು, ದರ್ಶನಗಳು, ಉಪಾಂಗಗಳು, ಧನುರ್ವೇದ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಭೂತ ಪ್ರೇತ ಇವೆಲ್ಲ ಯಕ್ಷಣೆ ಇವೆಲ್ಲ ಸಾಧನೆಗಳಾಗಿರ್ಬೋದು, ಇವೆಲ್ಲವೂ ವೇದಗಳಿಂದ ಬಂದಿವೆ. ವೇದವನ್ನು ಬಿಟ್ಟು ಯಾವೂ ಇಲ್ಲ. ಇದನ್ನು ತಿಳ್ಕೋಬೇಕು. ಅಂದ್ರೆ ರಾಜನೀತಿ ಅಂದ್ರೆ ಧರ್ಮ ಬಿಟ್ಟು ಇರಲಿಲ್ಲ, ರಾಜಕೀಯ ಅಂದ್ರೆ ಧರ್ಮ ಬಿಟ್ಟು ಇರಲಿಲ್ಲ, ಆಡಳಿತ ಅಂದ್ರೆ ಧರ್ಮ ಬಿಟ್ಟು ನಮ್ಮ ಸನಾತನ ಧರ್ಮ ಬಿಟ್ಟು ಇರಲಿಲ್ಲ. ಎಲ್ಲವೂ ಒಂದ್ರಲ್ಲೇ ಇತ್ತು ಮೊದಲು. ಎಲ್ಲವೂ ಒಂದ್ರಲ್ಲೇ. ಅಂದ್ರೆ ಮೊದಲು ಒಂದೇ ವೇದ ಇತ್ತು. ವೇದವ್ಯಾಸರು ಬಂದ್ರು, 4 ಡಿವೈಡ್ ಮಾಡಿದ್ರು. ಮತ್ತೆ ಆಮೇಲೆ ಉಪವೇದಗಳಾದವು, ಆಮೇಲೆ ಉಪಾಂಗಗಳಾದವು, ಆಮೇಲೆ ಮತ್ತೆ ಹೀಗೆ ಆಕ್ಯಂತ ಬಂತು. ಆದ್ರೆ ಮೂಲ ವೇದಗಳೇ. ಆದ್ರೆ ವೇದಗಳಂದ್ರೆ ಏನು ನಾವು ತಿಳ್ಕೋಬೇಕು. ವೇದ ಅಂದ್ರೆ ಜ್ಞಾನ ಅಂತ ಅರ್ಥ. ವೇದ ಅಂದ್ರೆ ಜ್ಞಾನ ಅಂತ ಅರ್ಥ. ಈಗಾಗಲೇ ಪ್ರಸ್ತಾಪಿಸಿದಂತೆ ಮೂಲತಃ ವೇದವನ್ನ ಯಾವನೋ ಒಬ್ಬ ವ್ಯಕ್ತಿಯು ಬರೆದು ಸೃಷ್ಟಿಸಿರುವುದಿಲ್ಲ. ಈ ವೇದಗಳನ್ನ ಒಬ್ಬ ವ್ಯಕ್ತಿ ಸೃಷ್ಟಿ ಮಾಡಿಲ್ಲ, ಬರೆದಿಲ್ಲ. ಈಗ ಬೈಬಲ್ ಹಾಗೂ ಕುರಾನನ್ನ ಒಬ್ಬ ವ್ಯಕ್ತಿಗಳು ರಚನೆ ಮಾಡಿದ್ದಾರೆ, ಒಬ್ಬೊಬ್ಬ ವ್ಯಕ್ತಿಗಳು ರಚನೆ ಮಾಡಿದ್ದಾರೆ. ಆದ್ರೆ ಈ ಸನಾತನ ಧರ್ಮದ ಈ ವೇದಗಳನ್ನ ಯಾವ ಒಬ್ಬ ವ್ಯಕ್ತಿಯಿಂದ ಇವು ನಿರ್ಮಾಣ ಆಗಿಲ್ಲ. ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಾದ ಆರ್ಯ ಋಷಿಗಳು ತಪಸ್ಸು ಮಾಡಿದಾಗ ಅವರ ಅಂತರಂಗದಲ್ಲಿ ದಿವ್ಯ ಜ್ಞಾನವು ಪ್ರಕಾಶಗೊಂಡು ಛಂದೋಬದ್ಧವಾಗಿ ವೇದವು ಅವರಿಗೆ ಪ್ರಾಪ್ತವಾಯಿತು. ವೇದ ಹೆಂಗ್ ಬಂತು ಅಂದ್ರೆ, ನಮ್ಮ ಆರ್ಯ ಋಷಿಗಳು ತ್ಯಾಗ ಜೀವನವನ್ನ ಮಾಡಿ ಕಂದ ಮೂಲಗಳನ್ನ ತಿಂದು ಕಾಡಿನಲ್ಲಿ ಅರಣ್ಯದಲ್ಲಿ ತಪಸ್ಸನ್ನ ಮಾಡಿ ಅವರ ಕಂಡುಕೊಂಡಂತಹ ಆರ್ಯ ಸತ್ಯಗಳು ಇವು ವೇದಗಳು. ಆರ್ಯ ಋಷಿಗಳು ಅವನ್ನು ತಮ್ಮ ದಿವ್ಯ ಭಾವದಲ್ಲಿ ಅಂತರ್ಯದಲ್ಲಿ ಕಂಡು ಕೇಳುವ ಮುನ್ನವೇ ವೇದ ಪ್ರತಿಪಾದ್ಯವಾದ ಈ ತತ್ವಜ್ಞಾನ ಈ ಬ್ರಹ್ಮಾಂಡದಲ್ಲಿ ಸೂಕ್ಷ್ಮ ರೂಪದಲ್ಲಿತ್ತು. ನಮ್ಮ ಈ ಆರ್ಯ ಋಷಿಗಳು ಇವುಗಳನ್ನು ಸಂದರ್ಶನ ಮಾಡೋಕ್ಕಿಂತ ಮೊದಲೇ ಆ ಒಂದು ಜ್ಞಾನ ಈ ಬ್ರಹ್ಮಾಂಡದಲ್ಲಿ ಇತ್ತು. ಹೇಗೆ ರೇಡಿಯೋ ಅಲೆಗಳು ಆಕಾಶದಲ್ಲಿ ಸದಾ ಇರುತ್ತವೆ, ಆದರೂ ಸರಿಯಾದ ರೇಡಿಯೋ ಯಂತ್ರ ಮುಖೇನ ವ್ಯವಸ್ಥಿತವಾದ ರೀತಿಯಲ್ಲಿ ರೇಡಿಯೋವನ್ನ ಸಜ್ಜುಗೊಳಿಸಿದಾಗ ಮಾತ್ರ ಅವು ಕೇಳಿ ಬರುತ್ತವೆ. ಈಗ ನೀವು ರೇಡಿಯೋ ನೋಡಿದ್ದೀರಾ? ಈಗಲವ್ರು ನೋಡಿದಾರೆ ಅಂತ ಗೊತ್ತಿಲ್ಲ, ನಾವೆಲ್ಲ ನೋಡಿದ್ದೀವಿ ರೇಡಿಯೋನ. ಧಾರವಾಡ ಸ್ಟೇಷನ್ಗೆ ಟ್ಯೂನ್ ಮಾಡಿದ್ರೆ ಧಾರವಾಡ ಬರುತ್ತೆ, ಬೆಂಗಳೂರು ಸ್ಟೇಷನ್ಗೆ ಟ್ಯೂನ್ ಮಾಡಿದ್ರೆ ಬೆಂಗಳೂರು ಬರುತ್ತೆ, ಗುಲ್ಬರ್ಗ ಸ್ಟೇಷನ್ ಟ್ಯೂನ್ ಮಾಡಿದ್ರೆ ಗುಲ್ಬರ್ಗ ಬರುತ್ತೆ. ನೀವು ಯಾವ ಸ್ಟೇಷನ್ಗೆ ಟ್ಯೂನ್ ಮಾಡ್ತಿರೋ ಆ ಸ್ಟೇಷನ್ ಬರುತ್ತೆ.
ಇನ್ನೂ ಉದಾಹರಣೆ ಹೇಳ್ಬೇಕಂದ್ರೆ ಹಿಂದೆ ನಾವು ಡಿ ಒನ್ ಚಂದನ ಅಂತ ಇದ್ವು, ಈಗಲೂ ಇದ್ದಾವೆ, ಯಾರು ನೋಡೋದಿಲ್ಲ ಈಗ, ತುಂಬಾ ಕಡಿಮೆ. ನಾವು ಎಂಟೆನ ಮನೆ ಮೇಲೆ ಎಂಟೆನ ಇಟ್ಟು ಮನೆಯಲ್ಲಿ ಟಿವಿ ಇಟ್ಟು ಆ ಎಂಟೆನ ಸರಿಯಾದ ದಾರಿಯಲ್ಲಿ ಎಂಟೆನ ತಿರುಗಿಸಿದಾಗ ಮನೆಯಲ್ಲಿ ನಮಗೆ ಆ ಒಂದು ಡಿ ಒನ್ ಚಂದನನೋ ಸ್ಟೇಷನ್ಗಳು ಕನೆಕ್ಟ್ ಆಗ್ತಾ ಇದ್ವು. ಅದೇ ರೀತಿ ಈ ರೇಡಿಯೋವನ್ನು ಸಜ್ಜುಗೊಳಿಸುವುದಾಗ ಮಾತ್ರ ಅವು ಕೇಳಿ ಬರುತ್ತವೆ. ರೇಡಿಯೋವನ್ನು ಸಜ್ಜುಗೊಳಿಸಿ ಕೇಳದೇ ಇದ್ದಾಗ ಶಬ್ದ ಕೇಳುವುದಿಲ್ಲ ಎಂದ ಮಾತ್ರಕ್ಕೆ ಆಕಾಶದಲ್ಲಿ ಅಲೆಗಳು ಇಲ್ಲವೆನ್ನಲು ಸಾಧ್ಯವಿಲ್ಲ. ಹಾಗೆಯೇ ಸನಾತನವಾದ ಜ್ಞಾನವು ಕೂಡ ಬ್ರಹ್ಮಾಂಡದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸದಾ ಇರುತ್ತದೆ. ಇದು ಸನಾತನವಾದಂತಹ ಈ ಜ್ಞಾನ ಈ ಬ್ರಹ್ಮಾಂಡದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸದಾ ಇರುತ್ತದೆ. ಅದು ಕೇಳ್ತಾ ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ. ರೇಡಿಯೋ ಮೂಲಕ ಕೇಳಿ ಬಂದ ಮಾತ್ರಕ್ಕೆ ಶಬ್ದಗಳು ರೇಡಿಯೋಕೃತ ಎಂದು ಹೇಳಲು ಸಾಧ್ಯವಿಲ್ಲ. ಅದು ರೇಡಿಯೋದ ಮೂಲಕ ಶಬ್ದ ಬರ್ತಾ ಇದೆ ಅಂದ್ರೆ ರೇಡಿಯೋನೇ ನಾವು ಇದು ಅನ್ನಕ್ ಬರೋದಿಲ್ಲ, ವೇದಗಳು ಅನ್ನಕ್ ಬರೋದಿಲ್ಲ. ಹಾಗೆ ಆರ್ಯ ಋಷಿಗಳ ಮೂಲಕ ಪ್ರಕಟಗೊಂಡಂತ ಈ ವೇದವು ಆರ್ಯ ಮುನಿಗಳು ನಿರ್ಮಿತವಾಗಿದ್ದು ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇದು ಅಪೌರುಷವಾಗಿರುವಂಥದ್ದು, ಇದು ಅಪೌರುಷವಾಗಿರುವಂಥದ್ದು. ಇದನ್ನು ಯಾವ ಒಬ್ಬ ವ್ಯಕ್ತಿಯಿಂದ ಇದು ಆಗಿಲ್ಲ, ಯಾರು ಕಂಡಿಲ್ಲ. ಇನ್ನ ಒಬ್ಬ ವ್ಯಕ್ತಿ ಕಂಡಿರುವಂಥದ್ದಲ್ಲ, ಅನೇಕ ಮಹಾತ್ಮರು ಋಷಿಗಳು ಇದನ್ನು ಕಂಡಿರುವಂಥದ್ದು. ಆರ್ಯ ಋಷಿಗಳು ವೇದೋಕ್ತ ಜ್ಞಾನ ಪ್ರಕಾಶವನ್ನ ತಮ್ಮ ಅಂತರ್ಯದಲ್ಲಿ ಕಂಡಿದ್ದರಿಂದ ಮಂತ್ರದಷ್ಟಾರರೆಂದು ಅವರಿಗೆ ದಿವ್ಯ ವೇದವಾಣಿ ಕೇಳಿ ಬಂದಿದ್ದರಿಂದ ಅದನ್ನ ಶ್ರುತಿ ಎಂದು ಹೇಳ್ತಾರೆ. ಅದಕ್ಕೇನಂತ ಕರೀತಾರೆ? ಶ್ರುತಿ ಅಂತ ಕರೀತಾರೆ. ಆಮೇಲೆ ಅವರನ್ನ ಮಂತ್ರದಷ್ಟಾರರು ಅಂತ ಕರೀತಾರೆ, ಆರ್ಯ ಋಷಿಯನ್ನ. ಹೀಗೆ ಆರ್ಯ ಋಷಿಗಳಿಗೆ ಅಂತರ್ಗೋಚರವಾದ ದಿವ್ಯ ಸತ್ಯಗಳ ಕ್ರೋಢೀಕರಣೆ ವೇದ ಸಾಹಿತ್ಯದ ವಿಷಯ ಸಂಗ್ರಹವಾಗಿದೆ. ವೇದವನ್ನು ಪಡೆದ ಋಷಿಗಳನ್ನ ವೈದಿಕ ಋಷಿಗಳೆಂದು ಹೇಳುತ್ತಾರೆ. ಯಾವ ಋಷಿಗಳು ವೇದವನ್ನ ಎಲ್ಲಿ ಯಾವಾಗ ಪಡೆದರು ಎಂಬುದರ ಬಗೆಗಾಗಲಿ ಎಷ್ಟು ಜನ ಪಡೆದರು ಎಂಬ ವಿವರವಾಗಲಿ ಇನ್ನೂ ಕೂಡ ನಿರ್ಧರಿಸಲ್ಪಟ್ಟಿರುವುದಿಲ್ಲ. ಈ ಕುರಿತಾಗಿ ನಿರ್ಧಾರಕ್ಕೆ ಬರುವುದು ಸುಲಭವಾದ ಸಾಧ್ಯವಾದಂತ ಕೆಲಸ ಅಲ್ಲ. ವೈದಿಕ ಋಷಿಗಳು ವೇದವನ್ನ ತಮ್ಮ ಸ್ಮೃತಿಪಟದಲ್ಲಿ ಜೋಪಾನವಾಗಿಟ್ಟುಕೊಂಡು ವಿಶ್ವ ಕಲ್ಯಾಣವಾಗಿ ಅವನ್ನ ತಮ್ಮ ಶಿಷ್ಯರಿಗೆ ಬಾಯಿದೆರೆಯಾಗಿ ಅಂದ್ರೆ ಬಾಯಿಯಿಂದ ಬಾಯಿಗೆ ತಮ್ಮ ಶಿಷ್ಯರಿಗೆ ಹೇಳಿಕೆ ಅಂತ ಬಂದ್ರು. ಒಬ್ಬರಿಂದ ಇನ್ನೊಬ್ಬರಿಗೆ ಈ ರೀತಿ ಹೇಳಿಕೊಟ್ಟಂತ ವಿಚಾರವಾದ್ದರಿಂದ ವೇದಕ್ಕೆ ಆಮ್ನಯ ಅಂತಂದು ಹೆಸರು ಇದೆ. ವೇದಕ್ಕೆ ಇನ್ನೊಂದು ಆಮ್ನಯ ಅಂತಂದು. ವೇದವು ನಿಷ್ಕೃಷ್ಟವಾದ ಜ್ಞಾನವನ್ನ ನೀಡುವುದರಿಂದ ಇದನ್ನು ನಿಗಮ ಎಂದು ಕರೆಯುತ್ತಾರೆ. ಇದನ್ನ ನಿಗಮ ಅಂತ ಕೂಡ ಕರೀತಾರೆ. ಶ್ರವಣಾರ್ಥಕವಾದಂತ ಶ್ರೂ ಧಾತುವಿನಿಂದ ಶ್ರುತಿ ಶಬ್ದವು ಅಭ್ಯಾಸಾರ್ಥಕವಾದ ನ ಧಾತುವಿನಿಂದ ಆಮ್ನ ಎಂಬ ಶಬ್ದ ಉತ್ಪತ್ತಿಯಾಗಿದೆ ಎಂದು ಶಬ್ದ ತತ್ವಶಾಸ್ತ್ರದಿಂದ ತಿಳಿದು ಬರುತ್ತದೆ. ಹಾಗಾಗಿ ಶ್ರುತಿಗಳೆಂದರೆ ಕೇಳಿ ತಿಳಿದುಕೊಂಡದೆಂದು, ಆಮ್ನಯ ಎಂದರೆ ಅಭ್ಯಾಸದಿಂದ ಅರಿತುಕೊಂಡಿದ್ದೆಂದು, ಅಭ್ಯಾಸ ಮಾಡಿ ಅಭ್ಯುದಯ ಹೊಂದಲು ಯೋಗ್ಯವಾದದ್ದೆಂದು ತಾತ್ಪರ್ಯವಾಗುತ್ತದೆ. ನೋಡಿ, ಇವು ಜ್ಞಾನ. ವೇದ ಅಂದ್ರೆ ಇದು ಜ್ಞಾನ. ಯಾರು ತಮ್ಮ ಸಾಧನೆಯ ಮೂಲಕ ಆ ಒಂದು ದಿವ್ಯ ಸ್ಥಿತಿಗೆ, ಅಂತಿಮವಾದಂತಹ ಆ ದಿವ್ಯ ಸ್ಥಿತಿಗೆ ಯಾರು ಏರ್ತಾರೋ ಈ ಜ್ಞಾನ ಅವರಿಗೆ ಸಿಗುತ್ತೆ. ಪ್ರಾಚೀನ ಆರ್ಯ ಋಷಿಗಳಿಗೆ ಅದು ಸಿಕ್ಕಿದೆ, ನಮಗೆ ಸಿಗೋದಿಲ್ಲ ಅಂತ ಅಲ್ಲ. ನೀವು ಕೂಡ ಸಾಧನೆ ಮಾಡಿಕೊಂಡು ಆ ದಿವ್ಯ ಸ್ಥಿತಿಗೆ ಏರ್ಬೋದು, ನಿಮಗೂ ಕೂಡ ಅದು ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಇದನ್ನು ನಮ್ಮ ಕುಂಡಲಿನಿ ರಾಜಯೋಗ ಸಾಧಕರು ಸಮಾಧಿ ಅನುಭವಿಸಿದವರಿಗೆ ಇದು ಅನುಭವ ಆಗಿದೆ. ವೇದದ ಜ್ಞಾನ ಅವರಿಗೆ ಜೀವನದಲ್ಲಿ ಅನುಭವಕ್ಕೆ ಬಂದಿದೆ.
ಒಂದೇ ಬಾರಿ ಏಕಕಾಲದಲ್ಲಿ ವೈದಿಕ ಋಷಿಗಳು ವೇದೋಕ್ತ ಸತ್ಯದ ಅನುಭೂತಿಯನ್ನ ಪಡೆದರೆಂದು ಹೇಳಲು ಸಾಧ್ಯವಿಲ್ಲ. ಹಲವು ಸಂವತ್ಸರಗಳ ಕಠಿಣ ತಪಸ್ಸು, ಇದು ಒಂದೇ ಸಲ ಸಿಕ್ಕಿರೋದಲ್ಲ. ಹಲವಾರು ಸಾವಿರಾರು ವರ್ಷಗಳ, ನೂರಾರು ವರ್ಷಗಳ ಕಠಿಣ ತಪಸ್ಸಿನಿಂದ ಆಧ್ಯಾತ್ಮಿಕ ಪರವಾದಂತ ಚಿಂತನೆ, ಧ್ಯಾನಗಳ ಪರಿಣಾಮವಾಗಿ, ಸಾವಿರಾರು ವರ್ಷದ, ನೂರಾರು ವರ್ಷ ಧ್ಯಾನದ ಪರಿಣಾಮವಾಗಿ ಈ ದಿವ್ಯ ಸತ್ಯದ, ದಿವ್ಯ ಜ್ಞಾನದ ಸಾಕ್ಷಾತ್ಕಾರದ ಅರಿವು ಅವರಿಗಾಗಿದೆ. ಕೊನೆಗೆ ಆ ವಿಚಾರಗಳೆಲ್ಲ ಒಟ್ಟು ಅವುಗಳಿಗೆ ವೇದ ಅಂತ ಹೆಸರು ಬಂತು. ಕೊನೆಗೆ ಅವುಗಳನ್ನೆಲ್ಲ ಕ್ರೋಢೀಕರಿಸಿದ್ವಿ. ಕೊನೆಗೆ ಅವಕ್ಕೆಲ್ಲ ವೇದ ಅಂತ ಹೆಸರು ಬಂತು. ವೇದ ಗ್ರಂಥವೆಂದು ಇಂದು ಮಾನ್ಯವಾಗಿರುವಂತಹ ಗ್ರಂಥ ಸಮೂಹ ಬಹಳ ವಿಶಾಲವಾದದ್ದಾಗಿರುವುದು ಮಾತ್ರವಲ್ಲದೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದ ಗ್ರಂಥವಾಗ್ನೇಯವಾಗಿದ್ದು ಬ್ರಹ್ಮ, ಜೀವ, ಜೀವನ, ಹುಟ್ಟು, ಸಾವು, ಸಮಾಜ ಇತ್ಯಾದಿ ಸಕಲ ವಿಷಯಗಳ ಮೇಲೆ ವಿಸ್ತಾರವಾದ ಬೆಳಕನ್ನು ಬೀರುವ ವಿಚಾರದ ಮಹಾ ಆಗರವೇ ವೇದವಾಗಿರುತ್ತದೆ. ನೋಡಿ, ನಮ್ಮ ವೇದಗಳಲ್ಲಿ ಇಂಥ ಜ್ಞಾನ ಇಲ್ಲ ಅಂತ ಹೇಳಂಗಿಲ್ಲ. ಜಗತ್ತಿನಲ್ಲಿ ಏನ್ ಜ್ಞಾನ ಇದೆಯೋ ಅದು ವೇದದಿಂದ ಹೋಗಿರುವಂತದ್ದು, ತಿಳ್ಕೊಳ್ಳಿ. ಅದನ್ನ ಕಳ್ತನ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಇದ್ದಂತ ಅನೇಕ ಗುರುಕುಲಗಳಲ್ಲಿ ಕೆಲವರು ಶಿಷ್ಯಂದ್ರು ಕಲಿತುಕೊಂಡು ಬೇರೆ ದೇಶಗಳಿಗೆ ಹೋಗಿದ್ದಾರೆ. ವೇದದ ಭಾಷೆಯು ಸಂಸ್ಕೃತವಾಗಿರುತ್ತದೆ. ವೇದದ ಭಾಷೆ ಸಂಸ್ಕೃತವಾಗಿರುತ್ತದೆ. ವೇದಗಳಲ್ಲಿ ಮಂತ್ರ, ಸ್ತೋತ್ರ ಮತ್ತು ಗದ್ಯ ರೂಪಗಳು, ವಿಷಯಗಳು, ನಿರೂಪಣೆ, ವಿಚಾರಗಳ ಮಂಡನೆಗಳಿವೆ. ವೇದದ ಈ ವಿಷಯೋಕ್ತ ಮಂತ್ರ ಸಮೂಹಗಳನ್ನು ರೂಪುಗೊಂಡಂತೆ ರಕ್ಷಿಸುವುದು ವೈದಿಕ ಋಷಿಗಳ ಹಾಗೂ ಅನುಯಾಯಿಗಳ ಆದ್ಯ ಕರ್ತವ್ಯವಾಯಿತು. ಆ ಕಾಲದ ಗ್ರಂಥ ಮುದ್ರಣ ಬಳಕೆಯಲ್ಲಿ ಇಲ್ಲದುದರಿಂದ ಬಾಯ್ದರೆಯಾಗಿಯೇ ಒಬ್ಬರಿಂದ ಒಬ್ಬರಿಗೆ ಹೇಳಿ ಕಲಿಸಿ ಸ್ಮರಣ ಶಕ್ತಿಯ ಮೂಲಕವೇ ವೇದಗಳನ್ನ ರಕ್ಷಿಸಬೇಕಾಗಿ ಬಂತು. ಆದುದರಿಂದ ಮಂತ್ರ ಸಂರಕ್ಷಣೆ ಸುಲಭವಾಗಲು ಅವುಗಳ ಕಲಿಯುವಿಕೆ ಕುರಿತಾಗಿ ಕೆಲವು ರೀತಿಯ ಶಾಸ್ತ್ರಗಳು, ಕ್ರಮಗಳು ಕಂಡುಹಿಡಿಯಲ್ಪಟ್ಟವು. ಈ ಕ್ರಮಗಳ ಹಿನ್ನೆಲೆಯಲ್ಲಿ ಉಪಯುಕ್ತತೆ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಇದ್ದು ವೇದ ಮಂತ್ರ ಉಚ್ಚಾರಣೆಯನ್ನ ಶಾಸ್ತ್ರೀಯವಾಗಿ ಮಾಡಬೇಕೆಂದು ನಿಯಮವಿದೆ. ನೋಡಿ, ಈ ವೇದಗಳು ಅವಾಗ ಏನ್ ಬರೆದಿಟ್ಟಿರ್ಲಿಲ್ಲ, ಅವು ಬಾಯಿಂದ ಬಾಯಿಗೆ ಬಂದವು. ಅವೆಲ್ಲ ಬಾಯಿಂದ ಬಾಯಿಗೆ ಬಂದಿರವು, ಬರೆದಿಟ್ಟಿರಲಿಲ್ಲ. ಸಾವಿರಾರು ವರ್ಷಗಳ ಕಾಲ ಬರೆದೇ ಇಟ್ಟಿರ್ಲಿಲ್ಲ ಅವನ್ನ. ಹಾಗೆ ಬಾಯಿಂದ ಬಾಯಿಗೆ ಬಂದು ಅವುಗಳನ್ನ ಏನಂದ್ರು ಸ್ಮೃತಿ ಅಂತ ಕರೀತಾರೆ. ಬಾಯಿಂದ ಬಾಯಿಗೆ ಬರುವಂತವು ಸ್ಮೃತಿಗಳು ಅಂತ ಕರೀತಾರೆ. ಮತ್ತೆ ಅವುಗಳನ್ನ ರಕ್ಷಣೆ ಮಾಡುವುದಕ್ಕೆ ಅನೇಕ ವಿವಿಧ ಅಂದ್ರೆ ಪಾಠ ನಿಯಮಗಳಿದಾವೆ. ಅಂದ್ರೆ ವೇದ ಪಾಠ ಕುರಿತಾಗಿ ವಿವಿಧ ಕ್ರಮ ನಿಯಮಗಳನ್ನ ಒಳಗೊಂಡಂತ ಪಾಠ ಕ್ರಮವನ್ನ ಇದು ಒಳಗೊಂಡಿದೆ. ಅವು ಯಾವಂದ್ರೆ ಸಂಹಿತ ಪಾಠ ಒಂದನೇದು, ಎರಡನೇದು ಪದ ಪಾಠ, ಮೂರನೇದು ಕ್ರಮ ಪಾಠ, ನಾಲ್ಕನೇದು ಜಟ ಪಾಠ, ಐದನೇದು ಘನಪಾಠ. ಅಂದ್ರೆ ಇವುಗಳನ್ನ ಈ 5 ರೀತಿಯಲ್ಲಿ ಕ್ರಮವರಿತು ಇವುಗಳನ್ನ ಅಧ್ಯಯನ ಮಾಡಬೇಕಾಗಿತ್ತು. ಈ ರೀತಿ ವೈವಿಧ್ಯಪೂರ್ಣವಾದ ಸ್ವರಪಾಠದ ಹಿನ್ನೆಲೆಯಲ್ಲಿ ವಿಶೇಷವಾದ ಸ್ವರಶಾಸ್ತ್ರವಿದು. ಈಗ ಸ್ವರಶಾಸ್ತ್ರ ಅಂತ ಕರೀತಾರೆ. ನೋಡಿ, ಎಲ್ಲ ವೇದಗಳನ್ನ ಹೇಳ್ತಾ ಇರ್ತಾರೆ. ಎಲ್ಲ ಒಗ್ಗೂಡಿನಲ್ಲಿ ಹೇಳಿದಾಗ ಎಷ್ಟೊಂದು ಆನಂದ, ನಮಕ ಚಮಕಗಳು ಇವೆಲ್ಲ ಹೇಳ್ತಾ ಇದ್ದಾಗ ಎಷ್ಟು ಇಂಪು ಅನ್ಸುತ್ತಲ್ವಾ? ಹಾಗೆ ವಿಶೇಷವಾದಂತ ಒಂದು ಸ್ವರಶಾಸ್ತ್ರವಿದ್ದು ಸ್ವರತತ್ವವು ನಿಜವಾದ ಮಹಿಮೆಯಿಂದ ಕೂಡಿದ್ದಾಗಿದೆ. ಶಬ್ದದಲ್ಲಿ ಅಪಾರವಾದ ಶಕ್ತಿ ಇರುವುದರಿಂದ ಅದರ ಶಾಸ್ತ್ರಬದ್ಧವಾದ ಉಚ್ಚಾರಣೆಯಿಂದ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕವಾದ ಉನ್ನತಿಯು ಕೂಡಿ ಬರುತ್ತದೆ. ನೋಡಿ, ಇವುಗಳನ್ನ ಶಾಸ್ತ್ರಬದ್ಧವಾಗಿ, ಆ ನಿಯಮಬದ್ಧವಾಗಿ ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಶಾರೀರಿಕ, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕವಾದಂತಹ ಲಾಭಗಳು ನಿಮ್ಗೂ ಸಿಗುತ್ತೆ ಎನ್ನುವುದು ವೈದಿಕ ಋಷಿಗಳು ತಮ್ಮ ಅನುಭವದ ಮೂಲಕ ಕಂಡುಕೊಂಡಂತ ವೇದ ಮಂತ್ರಗಳನ್ನ ಸ್ವರಬದ್ಧವಾಗಿ ಹೇಳುವುದು ಅಗತ್ಯ ಎಂದು ಅವರು ಅರ್ಥಕೊಂಡ್ರು. ಅವುಗಳನ್ನ ಅವರು ತಮ್ಮ ಜೀವನದಲ್ಲಿ
ಕಂಡುಕೊಂಡ್ರು, ಪ್ರತ್ಯಕ್ಷವಾಗಿ ಕಂಡುಕೊಂಡ್ರು. ಹೀಗೆ ವೇದಗಳ ವಿಷಯ ಸಂಗ್ರಹಗಳು ಬಾಯಿದೆರೆಯಾಗಿ ಬಾಯಿಂದ ಬಾಯಿಗೆ ಪ್ರಚಾರವಾಗುತ್ತಾ ಬಂದಂತೆ ಅವುಗಳೆಲ್ಲವನ್ನು ಸರಿಯಾಗಿ ಸಂಗ್ರಹಿಸಿ ಅವುಗಳಿಗೆ ಗ್ರಂಥ ರೂಪವನ್ನ ನೀಡುವುದು ಅವಶ್ಯವಾಯಿತು. ಅದೇ ಮೇರೆಗೆ ಭಗವಾನ್ ಶ್ರೀ ವೇದವ್ಯಾಸ ಮಹರ್ಷಿಗಳು ವೇದಗಳನ್ನ ಸಂಪಾದಿಸಿ ಅನುಕೂಲಕ್ಕಾಗಿ 4 ಭಾಗಗಳು ವಿಭಜಿಸಿದರು. ವೇದಗಳನ್ನು ಒಟ್ಟಾಗಿ ಸಂಗ್ರಹಿಸಿ ಅವುಗಳನ್ನು ಸರಿಯಾಗಿ ವಿಭಜಿಸಿದ ಮಹಾ ಕೆಲಸವನ್ನ ಮಾಡಿದಂಥವರು. ಮನುಕುಲಕ್ಕೆ ಜ್ಞಾನ ಜ್ಯೋತಿಯ ಪ್ರಭೆ ಸದಾ ದೊರೆಯುವಂತೆ ಮಾಡಿದ ಮಹರ್ಷಿ ವೇದವ್ಯಾಸರು ಪ್ರಾತಸ್ಮರಣೀಯ ಮಹಾಪುರುಷರಾಗಿದ್ದಾರೆ. ಅದಕ್ಕಿಂತ ಮೊದಲು ವೇದಗಳು ಒಂದೇ ಇದ್ದಿತ್ತು. ವೇದಗಳು ಒಂದೇ ಇದ್ದಿತ್ತು. ಅದಕ್ಕಿಂತ ಮೊದಲು ವೇದವ್ಯಾಸರು ಬಂದು ಅವುಗಳನ್ನ ಸಂಗ್ರಹಿಸಿ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತಂದು ಅವುಗಳನ್ನ ಸ್ಮೃತಿ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ತಂದ್ರು. ಮತ್ತೆ ಆ ವೇದಗಳನ್ನ 4 ಭಾಗಗಳಾಗಿ ಮಾಡಿದ್ರು. ಆ ಜ್ಞಾನದ ಜ್ಯೋತಿಯ ಪ್ರಭೆ ಮುಂದೆ ಸಾಗಬೇಕು ಎಂಬ ದೃಷ್ಟಿಯಿಂದ ಅವರು ಈ ಕೆಲಸವನ್ನ ಮಾಡಿ ಹೋದ್ರು. ಇವತ್ತು ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ಭಾರತದ ಇತಿಹಾಸ ತಜ್ಞರು, ಶಾಸ್ತ್ರ ಗ್ರಂಥಗಳ ಕುರಿತಾದ ಸಂಶೋಧಕರು ಮತ್ತು ವಿದ್ವಾಂಸರು ವೇದಗಳನ್ನ ಅಪೌರುಷವೆಂದು ಒಪ್ಪಿಕೊಳ್ಳುವುದೇ ಅವುಗಳ ಜಗತ್ತಿನ ಅತ್ಯಂತ ಪ್ರಾಚೀನ ಗ್ರಂಥ ಸಮೂಹವಾಗಿದ್ದು ಅಪಾರ ಜ್ಞಾನ ಭಂಡಾರವಾಗಿದೆ ಎಂದು ನಿರ್ಧರಿಸಿರುತ್ತಾರೆ. ಪ್ರಾಚೀನರು ಮತ್ತು ಈಗಿನ ತತ್ವಜ್ಞಾನಿಗಳು, ದಾರ್ಶನಿಕರು ಇವು ಯಾರೋ ಒಬ್ಬ ವ್ಯಕ್ತಿ ಬರೆದಿಟ್ಟಿರುವಂತದ್ದಲ್ಲ. ಇವು ಅಪೌರುಷವಾದವುಗಳು, ಒಬ್ಬ ವ್ಯಕ್ತಿಯಿಂದ ನಿರ್ಮಾಣವಾಗಿಲ್ಲ. ಇವೆಲ್ಲ ಶಾಸ್ತ್ರ ಗ್ರಂಥಗಳು ಅಂತಂದು ಇವತ್ತು ಒಪ್ಪಿಕೊಂಡಿದ್ದಾರೆ, ಮೊದಲು ಕೂಡ ಒಪ್ಪಿಕೊಂಡಿದ್ದಾರೆ. ಈ ಅಪಾರ ಜ್ಞಾನ ಭಂಡಾರವಾಗಿದೆ ಎಂದು ನಿರ್ಧರಿಸಿದ್ದಾರೆ. ಅದಕ್ಕೆ ಅನುಸಾರವಾಗಿ ಅವರು ವೇದಗಳು ಸುಮಾರು ಕ್ರಿಸ್ತಪೂರ್ವ 10,000 ವರ್ಷಗಳ ಹೊತ್ತಿಗೆ ರೂಪುಗೊಂಡವು ಅಂತಂದು ಈ ಮಹಾತ್ಮರು ಸಂಶೋಧಕರು ಏನ್ ಹೇಳ್ತಾರೆ ಅಂದ್ರೆ 10,000 ವರ್ಷಗಳ ಹಿಂದೆ ಇವು ವೇದಗಳು ರೂಪುಗೊಂಡಿದ್ದಾವೆ ಅಂತ ಹೇಳ್ತಾರೆ. ಹಲವು ಶತಮಾನಗಳ ತನಕ ಬೆಳೆಯುತ್ತಾ ಬಂದವು ಎಂದು ಅಭಿಪ್ರಾಯಪಟ್ಟಿರುತ್ತಾರೆ. ಆರ್ಯ ಜನಾಂಗದವರು ವೇದಗಳನ್ನು ರಚಿಸಿದವರು ಎಂದು ನಿಶ್ಚಯಿಸಿರುವ ವಿದ್ವಾಂಸರು ಹಾಗೂ ಸಂಶೋಧಕರು ವೇದ ಸಾಹಿತ್ಯದ ವಿಶ್ವದ ಏಕಮೇವ ದ್ವಿತೀಯವಾದ ಮತ್ತು ಅತಿ ಪ್ರಾಚೀನವಾದ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಸಾಹಿತ್ಯ ಸಂಗ್ರಹವಾಗಿದ್ದು ಆರ್ಯ ಜನಾಂಗದ ಸಂಸ್ಕೃತಿಯ ಮಹೋನ್ನತ ಮಟ್ಟದ ಕುರಿತಾದ ವಿವರಗಳನ್ನ ಒಳಗೊಂಡು ವಿಶೇಷ ಮೌಲ್ಯಗಳಿಂದ ಕೂಡಿದ ಸಾಹಿತ್ಯ ನಿಧಿಯಾಗಿದೆ ಅಂತ ಹೇಳ್ತಾರೆ. ವೇದಗಳ ಸಂಗ್ರಹಣೆ ಅನಂತರ ಜನಜೀವನದ ವಿವಿಧ ಭಾಗಗಳು ಯಶಸ್ವಿ ಕಾರ್ಯನಿರ್ವಹಣೆಯ ಅಗತ್ಯವನ್ನು ಅನುಸರಿಸಿ ಮತ್ತೆ ಕೆಲವು ಶಾಸ್ತ್ರ ವಿಚಾರವನ್ನ ಒಳಗೊಂಡು ಗ್ರಂಥ ಸಮೂಹಗಳು ಹುಟ್ಟಿಕೊಂಡವು. ಅವುಗಳನ್ನ ಉಪವೇದಗಳು ಮತ್ತು ವೇದಾಂಗಗಳು ಎಂದು ಹೇಳುತ್ತಾರೆ. ಅದರಂತೆ ಕೆಲವು ಲೌಕಿಕ ಶಾಸ್ತ್ರ ಗ್ರಂಥಗಳು ಹುಟ್ಟಿಕೊಂಡವು. ಇವುಗಳೆಲ್ಲವನ್ನು ಸೇರಿಸಿ ಹಿಂದೂಗಳು ಧರ್ಮ ಗ್ರಂಥಗಳು ಎಂದು ಸ್ಥೂಲವಾಗಿ ಹೇಳುತ್ತಾ ಈ ಗ್ರಂಥ ಸಮೂಹವನ್ನ ಪರಲೌಕಿಕ ಅಥವಾ ಲೌಕಿಕ ಶಾಸ್ತ್ರ ಗ್ರಂಥಗಳು ಅಂತ 2 ಭಾಗಗಳನ್ನ ಮಾಡಿದ್ರು. ಇವು ವೇದ, ಉಪವೇದ, ಉಪಾಂಗಗಳು ಎಲ್ಲವನ್ನ ಸೇರಿ ನಮ್ಮ ಸನಾತನ ಧರ್ಮದ ಮೂಲ ಧರ್ಮ ಗ್ರಂಥಗಳು ಅಂತ ಕರೆಸಿಕೊಳ್ಳಲ್ಪಟ್ಟಿದೆ. ಇದನ್ನ ನೀವೆಲ್ಲ ಸರಿಯಾಗಿ ತಿಳ್ಕೋಬೇಕು. ಸನಾತನ ಧರ್ಮದ ಮೂಲ ಗ್ರಂಥ, ಧರ್ಮ ಗ್ರಂಥ ಅಂದ್ರೆ 4 ವೇದಗಳು, ಉಪವೇದಗಳು, ವೇದಾಂಗಗಳು, ದರ್ಶನಗಳು ಇವೆಲ್ಲವೂ ಕೂಡಿ ರಾಮಾಯಣ, ಮಹಾಭಾರತಗಳು, ಪುರಾಣಗಳು, ಆಗಮಗಳು, ದರ್ಶನಗಳು ಇವೆಲ್ಲ ಸೇರಿ ಸನಾತನ ಧರ್ಮದ ಧರ್ಮ ಗ್ರಂಥಗಳಾಗಿವೆ. ಕೇವಲ ಭಗವದ್ಗೀತೆ, ಕೇವಲ ರಾಮಾಯಣ, ಕೇವಲ ಮಹಾಭಾರತ ಅಲ್ಲ. ಅವು ಹೌದು, ಜ್ಞಾನ ಇದೆ, ಜ್ಞಾನಕಾಂಡದಲ್ಲಿ ಬರ್ತವೆ, ಅವು ಹೌದು. ಆದ್ರೆ ಅವೇ ಅಲ್ಲ, ಎಲ್ಲ ಸೇರಿ ಎಲ್ಲವನ್ನು ಅಧ್ಯಯನ ಮಾಡಬೇಕಾಗಿದೆ ನಾವು. ಆಧ್ಯಾತ್ಮಿಕವಾದಂತ ಅಂದ್ರೆ ಪರಲೌಕಿಕ ಶಾಸ್ತ್ರಗಳು ಯಾವ್ಯಾವೆ ಅಂದ್ರೆ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆಗಮ, ದರ್ಶನ. ಮತ್ತೆ ಲೌಕಿಕ ಶಾಸ್ತ್ರ ಯಾವ್ದಂದ್ರೆ ಸುಭಾಷಿತ, ಕಾವ್ಯ, ನಾಟಕ, ಅಲಂಕಾರಗಳು. ಶ್ರುತಿ ಅಂದ್ರೆ ವೇದ ಗ್ರಂಥ ಸಮೂಹಕ್ಕೆ ಶ್ರುತಿ, ಆಮ್ನಯ ಎಂಬ ಹೆಸರುಗಳಿವೆ ಎಂದು ಈಗಾಗಲೇ ಹೇಳಾಗಿದೆ. ವೇದಗಳ ಮುಖ್ಯವಾದ 4 ಭಾಗಗಳಾಗಿವೆ. ಅವು ಯಾವುವೆಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ.
ಈ ಪ್ರತಿಯೊಂದು ವೇದಗಳಿಗೂ ಕೂಡ 4 ಒಳ ವಿಭಾಗಗಳನ್ನ ಒಳಗೊಂಡಿದೆ. ಅವುಗಳನ್ನ ನಾವು 4 ವಿಭಾಗಗಳು ಮಾಡಿದ್ರೆ ಅವುಗಳನ್ನ ನಾವು ಏನಂತ ಕರಿತೀವಿ? ಆರಣ್ಯಕಗಳು, ಆಮೇಲೆ ಪ್ರಸ್ಥಾನತ್ರಯಗಳು, ಅಂದ್ರೆ 4 ಭಾಗ ಮಾಡಿದರು. ಉಪಾಸನಾಕಾಂಡ, ಜ್ಞಾನಕಾಂಡ, ಆಮೇಲೆ ಆರಣ್ಯಕಗಳು. ಹೀಗೆ ಈ ವೇದಗಳನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವುವಂದ್ರೆ ಮಂತ್ರ ಸಂಹಿತೆ, ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ, ಮಂತ್ರ ಸಂಹಿತೆ ಅಂದ್ರೆ ಸ್ತುತಿಗಳು. ಮಂತ್ರ ಸಂಹಿತೆ, ಬ್ರಾಹ್ಮಣ, ಆರಣ್ಯಕಗಳು, ಕೊನೆಗೆ ಬರುವುದು ಉಪನಿಷತ್ತುಗಳು. ಈ 4 ವೇದಗಳು ಏನಿದ್ದಾವೆ, 4 ವೇದಗಳನ್ನ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಒಂದೊಂದು ವೇದಗಳನ್ನ ಮತ್ತೆ 4 ಭಾಗಗಳನ್ನಾಗಿ ಮಾಡಲಾಗಿದೆ. ಅವು ಯಾವಂದ್ರೆ ಮಂತ್ರ ಸಂಹಿತೆ, ಬ್ರಾಹ್ಮಣ, ಆರಣ್ಯಕಗಳು, ಕೊನೆಗೆ ಜ್ಞಾನಕಾಂಡ, ಉಪನಿಷತ್ತುಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ 4 ವೇದಗಳನ್ನು ಕೂಡ 4 ಭಾಗಗಳನ್ನಾಗಿ ಮಾಡ್ತಾರೆ ಇಲ್ಲಿ. ಇವು ಯಾಕೆ ಈ ತರ ಮಾಡಿದ್ರು ಇವರು ಅಂದ್ರೆ, ಹೀಗೆ ಈ ಮನುಷ್ಯನನ್ನ 4 ಹಂತದ ಜೀವನವನ್ನ ಕಾಣ್ತೀವಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಅಂದ್ರೆ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ ನಮ್ಮ ಋಷಿಗಳು ಮಾಡಿದ್ದಾರೆ 4 ಭಾಗಗಳನ್ನ. ಹೇಗೆ ಅಂದ್ರೆ, ಬ್ರಹ್ಮಚರ್ಯ ಆಶ್ರಮ ಅಂದ್ರೆ ಈಗ ನಾವು ಬಾಲ್ಯದಿಂದ 25 ವಯಸ್ಸು ಒಳಗೆ, 22-25 ಒಳಗೆ ಬ್ರಹ್ಮಚರ್ಯ ಆಗಿರ್ತೀವಿ. ಆ ಬ್ರಹ್ಮಚರ್ಯ ಇರುವಂತದ್ದು ಬ್ರಹ್ಮಚರ್ಯ ಆಶ್ರಮ ಅದು. ಆಮೇಲೆ 25ರ ಮೇಲೆ ಮದುವೆಯಾಗಿ ಗೃಹಸ್ಥರಾಗ್ತೀವಿ. ಅದನ್ನ ಗೃಹಸ್ಥಾಶ್ರಮ ಅಂತ ಕರೆದ್ರು. 25ರಿಂದ 50 ಗೃಹಸ್ಥಾಶ್ರಮ ಅಂತ ಕರೆದ್ರು. ಆ 50ರಿಂದ 75 ವಾನಪ್ರಸ್ಥಾಶ್ರಮ ಅಂತ ಕರೆದ್ರು. ಅಂದ್ರೆ ಮದುವೆಯಾಗಿ ಮಕ್ಕಳಾಗಿ ಮಗನಿಗೆ ಜವಾಬ್ದಾರಿ ಕೊಟ್ಟು ವಾನಪ್ರಸ್ಥ, ಕಾಡಿಗೆ ಹೋಗುವಂಥದ್ದು, ಸಾಧನೆಗೋಸ್ಕರ, ತನ್ನ ಆತ್ಮ ಸಾಕ್ಷಾತ್ಕಾರಗೋಸ್ಕರ, ಮುಕ್ತಿಗೋಸ್ಕರ. ಆಮೇಲೆ 75ರಿಂದ 100 ಸರ್ವಸ್ವ ತ್ಯಾಗ ಮಾಡುವಂಥದ್ದು, ಸರ್ವಸ್ವ ಅಂತರಂಗ ಬಹಿರಂಗ ತ್ಯಾಗ ಮಾಡಿ ಹೋಗುವಂಥದ್ದು. ಅದಕ್ಕೇನಂದ್ರು, ಆ ವೇದಾಂತದ ಅಂತ್ಯ ಭಾಗ, ಉಪನಿಷತ್ ಭಾಗ. ಹೀಗೆ ವೇದಗಳನ್ನ 4 ವೇದಗಳನ್ನ 4 ಭಾಗಗಳನ್ನಾಗಿ ಆ ಮನುಷ್ಯನ 4 ಹಂತಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಕ್ಕೆ ತಕ್ಕಂತೆ ಅವುಗಳನ್ನ ಮತ್ತೆ ಜೋಡಿಸಿದ್ರು. ಉಪಾಸನಾಕಾಂಡ, ಆಮೇಲೆ ಕರ್ಮಕಾಂಡ, ಈ ಗೃಹಸ್ಥನಾದ್ಮೇಲೆ ಏನೇನ್ ಕರ್ಮಗಳು ಮಾಡಬೇಕು, ಕರ್ಮಕಾಂಡ. ಆಮೇಲೆ ಉಪಾಸನಾಕಾಂಡ, ಯಾವ ತರ ಉಪಾಸನ ಮಾಡುವಂಥದ್ದು, ಜಪ, ಧ್ಯಾನ, ಇವೆಲ್ಲ ಬರ್ತವೆ. ಇದನ್ನೆಲ್ಲ ಮತ್ತೆ
ನಾನು ಮುಂದಿನ ಇದರಲ್ಲಿ ಮಾಡ್ತೇನೆ. ಮುಂದಿನ ವಾರದ ಕ್ಲಾಸಲ್ಲಿ ನಾನು ಈ ಕ್ಲಾಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಏನ್ ಹೇಳ್ತಾವೆ ಇವು ಎಂಬುದನ್ನ ಹೇಳ್ತೇನೆ. ಮಂತ್ರ ಸಂಹಿತೆ ಏನ್ ಹೇಳುತ್ತೆ, ಬ್ರಾಹ್ಮಣಗಳು ಏನ್ ಹೇಳ್ತವೆ, ಆರಣ್ಯಕಗಳು ಏನ್ ಹೇಳ್ತವೆ, ಆಮೇಲೆ ಉಪನಿಷತ್ತುಗಳು ಏನ್ ಹೇಳ್ತವೆ, ಇವುಗಳನ್ನ ನಾನು ಮುಂದಿನ ವಾರ ಮುಂದಿನ ಕ್ಲಾಸಲ್ಲಿ ಮಾಡ್ತೀನಿ. ಈಗ ನಾವೀಗ ತಿಳ್ಕೋಬೇಕು ಸನಾತನ ಧರ್ಮದ ಧರ್ಮ ಗ್ರಂಥಗಳು ಯಾವ್ಯಾವ ಅಂದ್ರೆ ನಾವು ತಿಳ್ಕೋಬೇಕು 4 ವೇದಗಳು. ಈ ಸನಾತನ ಧರ್ಮವನ್ನ ಒಂದು ಜ್ಞಾನದ ವಟವೃಕ್ಷಕ್ಕೆ ಹೋಲಿಸಿದಾಗ ಅದರ ಜ್ಞಾನದ ವಟವೃಕ್ಷದ ಬೇರುಗಳು ಈ 4 ವೇದಗಳು. ಆಮೇಲೆ ಉಪವೇದಗಳು ಕಾಂಡಗಳು, ಅದರ ಬ್ರಾಂಚ್ಗಳು ಉಪಾಂಗಗಳು ಮತ್ತು ದರ್ಶನಗಳು, ಷಡ್ ದರ್ಶನಗಳು, ಅದರ ಒಂದು ಆಗಮಗಳು. ಒಂದು ಮರಕ್ಕೆ ಸನಾತನ ಧರ್ಮವನ್ನ ಒಂದು ಜ್ಞಾನದ ಭಯಂಕರ ವಟವೃಕ್ಷಕ್ಕೆ ಹೋಲಿಸಿದರೆ ನಾವು ಈ ವೇದಗಳು ಎಲ್ಲದಕ್ಕೂ ಮೂಲ. ಇವತ್ತು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವ್ರ ಪೂಜೆ ಮಾಡ್ತೀರಾ, ಷೋಡಶ ಪೂಜೆ ಮಾಡ್ತೀರಾ, ಎಲ್ಲಿ ಬರುತ್ತೆ ಇದು? ಇವೆಲ್ಲ ಎಲ್ಲಿ ಬರ್ತವೆ? ವೇದಗಳಿಂದ ಬಂದಿರುವಂತವುಗಳು. ಜನಸಾಮಾನ್ಯರಿಗೆ ಇವುಗಳು ಅರ್ಥ ಆಗೋದಿಲ್ಲ, ಓದೋಕೆ ಆಗೋದಿಲ್ಲ. ಅದಕ್ಕೆ ಅದು ಪ್ಯೂರಿಟಿ ಮಾಡ್ಕೊಂತ ಬಂತು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನ ಕಟ್ತೀವಿ, ಪೂಜೆ ಮಾಡ್ತೀವಿ, ಇವೆಲ್ಲ ಎಲ್ಲಿ ಬರ್ತವೆ? ಆಗಮಗಳಲ್ಲಿ ಬರ್ತವೆ. 6 ಆಗಮಗಳನ್ನು ನಾವು ಕಾಣ್ತೀವಿ. ಈ ಜಗತ್ತನ್ನ ಸೃಷ್ಟಿ ಮಾಡಿದಂತ ಶಕ್ತಿ ಆಗಮ, ಜಗನ್ಮಾತೆ ಶಕ್ತಿ ಆಗಮ, ಶೈವ, ಇವತ್ತು ವೀರಶೈವ, ಲಿಂಗಾಯತ, ಇದೆಲ್ಲ 28 ಶಿವಾಗಮಗಳು. ಅಲ್ಲಿ ಏನ್ ಬರುತ್ತೆ? ಶಿವಪೂಜೆ ಹೆಂಗ್ ಮಾಡ್ಬೇಕು, ಶಿವದೀಕ್ಷೆ ಹೇಗ್ ಕೊಡ್ಬೇಕು, ಶಿವನ ಆರಾಧನೆ ಹೇಗ್ ಮಾಡ್ಬೇಕು, ದೇವಸ್ಥಾನ ಹೇಗ್ ಕಟ್ಟಬೇಕು, ಹೇಗೆ ಮಂತ್ರೋಚ್ಚಾರಣೆ ಮಾಡ್ಬೇಕು, ಇದೆಲ್ಲ ಅಲ್ಲಿ ಬರುತ್ತೆ, ಆಗಮಗಳಲ್ಲಿ ಬರುತ್ತೆ. ಆಮೇಲೆ ವೈಷ್ಣವ ಆಗಮ, ವಿಷ್ಣುವಿನ ಹೇಗೆ ಆರಾಧನೆ ಮಾಡಬೇಕು, ಹೇಗೆ ಪೂಜಿಸಬೇಕು, ದೇವಸ್ಥಾನ ಹೇಗೆ ಕಟ್ಟಬೇಕು, ಮಂತ್ರೋಚ್ಚಾರಣೆ ಹೇಗೆ ಮಾಡಬೇಕು, ಈ ಕುಂಭಮೇಳಗಳು ಹೇಗೆ ನಡೆಸಬೇಕು, ಯಾವಾಗ ನಡೆಸಬೇಕು, ಈ ಸನಾತನ ಧರ್ಮದಲ್ಲಿ ಬರುವಂತ ಆಚಾರ ವಿಚಾರ ಮಂತ್ರ ಆಚರಣೆಗಳು, ದೇವಸ್ಥಾನದ ರಚನೆ, ಉತ್ಸವಗಳು, ತೇರು ಎಳೆಯೋದು, ಇವೆಲ್ಲವೂ ಎಲ್ಲಿ ಬರ್ತವೆ? ಇವೆಲ್ಲವೂ ಬರೋದು ಆಗಮಶಾಸ್ತ್ರಗಳಿಂದ. ಮತ್ತೆ ಇದರ ಮೂಲ ಯಾವುದು? ಆಗಮಗಳ ಮೂಲ ಯಾವುದು? 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಈ ವೇದಗಳನ್ನ ಜ್ಞಾನವನ್ನೇ ತೆಗೆದುಕೊಂಡು ಮತ್ತೆ ಷಡ್ದರ್ಶನಗಳಾಗಿವೆ, ಮತ್ತೆ 18 ಪುರಾಣಗಳಾಗಿವೆ, 18 ಉಪಪುರಾಣಗಳಾಗಿವೆ. ಈ ವೇದದ ಜ್ಞಾನವನ್ನು ತೆಗೆದುಕೊಂಡು ರಾಮಾಯಣ ಮಹಾಭಾರತಿ ಆಗಿದೆ. ಈ ವೇದದ ಜ್ಞಾನವನ್ನು ತೆಗೆದುಕೊಂಡೇ ಭಗವದ್ಗೀತೆ ಆಗಿದೆ. ಇವತ್ತು ಆಯುರ್ವೇದ ಈ ವೇದದ ಜ್ಞಾನವನ್ನು ತೆಗೆದುಕೊಂಡಿದೆ. ಆಡಳಿತ ನಡೆಸುವಂತ ರಾಜಕಾರಣ ನಡೆಸುವಂಥದ್ದು, ರಾಜಧರ್ಮ ನಡೆಸುವಂಥದ್ದು, ಇದು ಕೂಡ ಅಥರ್ವ ವೇದ. ಎಲ್ಲದೂ ಕೂಡ ನಮ್ಮ ವೇದಗಳಿಂದ ಬಂದಿದೆ. ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ನಡೆಯುವಂತ ಶಾಸ್ತ್ರ ಕಾರ್ಯಗಳು, ಮದುವೆ, ಮುಂಜಿ, ಶೋಭನ ಇಂದ ಹಿಡಿದು
ಪೂಜೆಯಿಂದ ಹಿಡಿದು ರಾಜಕಾರಣ ಮಾಡುವುದರಿಂದ ಹಿಡಿದು ದೇಶ ರಕ್ಷಣೆ ಮಾಡುವುದರಿಂದ ಹಿಡಿದು ಆಯುರ್ವೇದವನ್ನ ಹಿಡಿದು ಈ ಭೂತ ಪ್ರೇತ ಯಕ್ಷಿಣಿ ಅಪ್ಸರ ಅನೇಕ ವಿದ್ಯೆಗಳನ್ನ ಹಿಡಿದು ಎಲ್ಲವೂ ವೇದಗಳಿಂದ ಬಂದಿವೆ. ಎಲ್ಲವೂ ವೇದಗಳಿಂದ ಬಂದಿವೆ. ಆ 4 ವೇದಗಳಿಂದನೇ ಸಾವಿರಾರು ಶಾಸ್ತ್ರಗಳು ನಿರ್ಮಾಣ ಆಗಿರೋದು. ಆದ್ರೆ ಅವು ವೇದಗಳಿಂದ ಬೇರೆ ಅಲ್ಲ. ವೇದವನ್ನ ಅಧ್ಯಯನ ಮಾಡಿ ಅವುಗಳನ್ನ ಸಂಸ್ಕಾರ ಮಾಡಿ ಅವು ಬೇರೆ ಬೇರೆ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಇವತ್ತು ಸನಾತನ ಧರ್ಮದಲ್ಲಿ ಇಲ್ಲಿರುವಂತ ಅನೇಕ ಮತಗಳು, ಪಂಥಗಳು, ಜಾತಿಗಳು, ಉಪಜಾತಿಗಳು, ಬೇರೆ ಬೇರೆ ಮತಗಳು, ಇವೆಲ್ಲ ಸನಾತನ ಧರ್ಮದ ಮೂಲ ತತ್ವವನ್ನ ತೆಗೆದುಕೊಂಡು ಇವು ಬೆಳೆದಿರುವಂತವುಗಳು. ತಿಳ್ಕೋಬೇಕು ನೀವೆಲ್ಲ. ಮೂಲ ಬಂದು ನಮ್ಮ ವೇದಗಳು. ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥಗಳಂದ್ರೆ 4 ವೇದಗಳು. ಅಲ್ಲಿಂದ ಪ್ರಾರಂಭ. ಅಂದ್ರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ, ವೇದಗಳನ್ನು ಓದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ 18 ಪುರಾಣಗಳು, 18 ಉಪಪುರಾಣಗಳು, ಆಗಮಗಳು, ದರ್ಶನಗಳು ಇವೆಲ್ಲ ಮಾಡ್ಕೊಂತ ಹೋದ್ರು ಒಬ್ಬೊಬ್ರು. ಆಮೇಲೆ ಶ್ರುತಿಗಳು, ಆಮೇಲೆ ಸ್ಮೃತಿಗಳು ಆದವು. ಇದರ ಮೂಲ ನಾವು ವೇದ. ಈ ವೇದ ಯಾವುದೇ ಒಬ್ಬ ವ್ಯಕ್ತಿಯಿಂದ ಈ ವೇದಗಳು ಬಂದಿಲ್ಲ. ನಮ್ಮ ಸನಾತನ ಧರ್ಮಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಸ್ಥಾಪಕನಿಲ್ಲ. ಇದನ್ನು ತಿಳ್ಕೊಳ್ಳಿ. ನಮ್ಮ ಸನಾತನ ಧರ್ಮ ಒಬ್ಬ ವ್ಯಕ್ತಿಯಿಂದ ಸ್ಥಾಪನೆಯಾಗಿಲ್ಲ. ಯಾರು ಆ ಆರ್ಯ ಸತ್ಯವನ್ನ ತ್ಯಾಗಮಯ ಜೀವನ ಮಾಡಿ ಆರ್ಯ ಋಷಿಗಳು ಕಾಡಲ್ಲಿ ಅರಣ್ಯದಲ್ಲಿ ಕುಂತ್ಕೊಂಡು ಎಲ್ಲ ಸಮಾಜದಿಂದ ದೂರವಾಗಿ, ಮನೆ ಮಠಗಳಿಂದ ದೂರವಾಗಿ, ಸಮಾಜದಿಂದ ದೂರವಾಗಿ, ಸಂಬಂಧಿಕರಿಂದ ದೂರವಾಗಿ ತ್ಯಾಗ ಜೀವನವನ್ನ, ಗೆಡ್ಡೆ ಗೆಣಸುಗಳನ್ನ ತಿಂದು ತ್ಯಾಗ ಜೀವನ ಮಾಡಿ ಕಠೋರ ಸಾಧನೆ ಮತ್ತು ತಪಸ್ಸನ್ನ ಮಾಡಿ ಕಂಡುಕೊಂಡಂತಹ ಆರ್ಯ ಸತ್ಯಗಳು. ಋಷಿಮುನಿಗಳು ಅವನು ಕಂಡುಕೊಂಡ್ರು. ಹಾಗಂತಂದು ಋಷಿಮುನಿಗಳೇ ಫಸ್ಟ್ ಅಂತ ಅಲ್ಲ, ಅವರೇ ಅವನ್ ಕಂಡಿಡಿದ್ರು ಅಂತ ಅಲ್ಲ. ಯಾಕಂದ್ರೆ ಈಗಾಗಲೇ ಬ್ರಹ್ಮಾಂಡದಲ್ಲಿ ಆ ಸತ್ಯ ಇತ್ತು. ಈಗಾಗಲೇ ಆ ಬ್ರಹ್ಮಾಂಡದಲ್ಲಿ ಆ ಸತ್ಯ ಇತ್ತು. ಅದಕ್ಕೆ ಉದಾಹರಣೆ ಹೇಳಿದೆ. ನಾವು ಒಂದು ರೇಡಿಯೋ ಅಥವಾ ಟಿವಿ ಆ ದಿಕ್ಕಿಗೆ ಟ್ಯೂನ್ ಮಾಡಿದ್ರಾಗ ಅದು ವಿಡಿಯೋದಿಂದ ಧಾರವಾಡ ಚಾನಲ್, ಬೆಂಗಳೂರು ಚಾನಲ್, ಮೈಸೂರು ಚಾನಲ್, ಗುಲ್ಬರ್ಗ ಚಾನಲ್ ಹೇಗೆ ತಿರುಗಿಸಿಟ್ರೆ ಅದು ಟ್ಯೂನ್ ಆಗುತ್ತೋ ಹಾಗೆ ಬ್ರಹ್ಮಾಂಡದಲ್ಲಿ ಈಗಾಗಲೇ ಅದು ಜ್ಞಾನ ಇತ್ತು. ಇವರು ಟ್ಯೂನ್ ಆದ್ರು, ತಪಸ್ಸನ್ನ ಮಾಡಿ ತ್ಯಾಗ ಜೀವನ ಮಾಡಿ ಟ್ಯೂನ್ ಆದ್ರು. ಆ ಆರ್ಯ ಸತ್ಯಗಳು ಅವರಿಗೆ ಗೋಚರಗಳಾದವು. ಅವುಗಳನ್ನ ಅವರು ಬಾಯಿಂದ ಬಾಯಿಗೆ ಸಾವಿರಾರು ವರ್ಷಗಳಿಂದ ಬಾಯಿಂದ ಬಾಯಿಗೆ ಅವು ಬಂದು. ಆದ್ರೆ 12ನೇ ಶತಮಾನದಿಂದ 18ನೇ ಶತಮಾನದ ಒಳಗೆ ಈ ದೇಶದಲ್ಲಿ ಆದಂತಹ ಒಂದು ಆಕ್ರಾಂತರ ದಾಳಿಯಿಂದ ನಮ್ಮ ಗುರುಕುಲಗಳು ನಷ್ಟವಾಗು. ಆಮೇಲೆ ಆ ಗುರುಕುಲವನ್ನು ನಡೆಸುವಂತ ಆಚಾರ್ಯರ ಹತ್ಯೆ ಮಾಡಿದರು. ಅಲ್ಲಿಗೆ ನಮ್ಮ ಜ್ಞಾನದ ಕೊಂಡಿ ಕನಿಷ್ಠ ಒಂದು 800,000 ವರ್ಷ. ಅದರಿಂದ ನಾವು ಜ್ಞಾನ ಶೂನ್ಯರಾದ್ವಿ, ವಂಚಿತರಾದ್ವಿ. ಇವತ್ತು ಸರಿಯಾದ ಮಾರ್ಗದಲ್ಲಿ ಜ್ಞಾನವನ್ನ ನೀಡುವಂತ ಗುರುಕುಲಗಳ ಸಂಖ್ಯೆ ಎಲ್ಲೋ ಒಂದು. ತಿಳ್ಕೊಳ್ಳಿ. ಒಂದು ಕಾಲದಲ್ಲಿ 7,35,000 ಗುರುಕುಲಗಳು ನಮ್ಮ ದೇಶದಲ್ಲಿ ಇದ್ವು. ಇದಕ್ಕೆ ಪ್ರೂಫ್ ಇದೆ. ಕನ್ನಡದಲ್ಲಿ ಚೆಲುವತರು ಅಂತ ಗ್ರಂಥ ಇದೆ, PDF ನೋಡಿ. ಚೆಲುವತರು. ಇಂಗ್ಲಿಷ್ ನಲ್ಲಿ ದ ಬ್ಯೂಟಿಫುಲ್ ಟ್ರೀ ಅಂತ ಇದೆ. ಪ್ರೊಫೆಸರ್ ಧರ್ಮಪಾಲ್ ಅಂತಂದು ಅದನ್ನ ಬರೆದಿದ್ದಾರೆ. ಗಾಂಧೀಜಿ ಶಿಷ್ಯ ಅವರು, ಧರ್ಮಪಾಲ್ ಅಂತಂದು. ಅಲ್ಲಿ ಹೌಸ್ ಆಫ್ ಕಾಮನ್ಸ್, ಹೌಸ್ ಆಫ್ ಲಾರ್ಡ್ಸ್ ಅಂತಂದು
ಇಂಗ್ಲೆಂಡಿನಲ್ಲಿರುವಂತ ಕೆಳಮನೆ ಮೇಲ್ಮನೆ ರೆಕಾರ್ಡ್ ಅಲ್ಲಿ ಅವರು ಸಂಶೋಧನೆ ಮಾಡಿ ಅವುಗಳನ್ನ ಅವು ಕಾಪಿ ತೆಗೆದುಕೊಂಡು ಬಂದು ಅಲ್ಲಿರುವುದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ 7.5 ಲಕ್ಷ ಗುರುಕುಲಗಳು ನಮ್ಮ ದೇಶದಲ್ಲಿ ಇದ್ವು ಅಂದ್ರೆ ಪ್ರತಿಯೊಂದು ಊರಿಗೂ ಒಂದು ಗುರುಕುಲಗಳು ಇದ್ವು. ಅವಾಗ ಪ್ರತಿಯೊಂದು ಊರಿಗೂ ಒಂದು ಗುರುಕುಲಗಳು ಇದ್ವು. ಇವತ್ತು ನಮ್ಮ ಸಮಾಜ ಮೂರ್ಖರು, ನಾವೆಲ್ಲ ಹಿಂದೂಗಳು ಮೂರ್ಖರು. ನಾವು ಇವತ್ತು ಮುಸ್ಲಿಮರಿಗೆ ಅವರ ಮಸೂತಿಗಳು ಪಾಠಶಾಲೆಗಳಾಗಿದ್ದೇವೆ, ಕ್ರಿಶ್ಚಿಯನ್ರಿಗೆ ಅವರ ಚರ್ಚ್ಗಳು ಧರ್ಮ ಬೋಧನೆ ಶಾಲೆಗಳಾಗಿದ್ದಾವೆ. ನಮಗೆ ನಮ್ಮ ದೇಶದಲ್ಲಿರುವಂತಹ ದೇವಸ್ಥಾನಗಳು ಯಾಕೆ ಧರ್ಮ ಬೋಧನೆ ಶಾಲೆಗಳಾಗಬಾರ್ದು, ಗುರುಕುಲಗಳು ಯಾಕೆ ಆಗಬಾರ್ದು? ನಮ್ಗೆ ಬುದ್ಧಿ ಇಲ್ಲ, ಹಿಂದೂಗಳಿಗೆ ಬಹುಸಂಖ್ಯಾತರು ನಾವು ಬುದ್ಧಿ ಇಲ್ಲ. ಹಿಂದೆ ದೇವಸ್ಥಾನಗಳೇ ಗುರುಕುಲಗಳಾಗಿದ್ವು ನಮ್ಮ ದೇಶದಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಗುರುಕುಲಗಳು ಅಂತಂದು ಕಾಡಲ್ಲಿ ಇರ್ತಿದ್ವು. ಆದ್ರೆ ಮುಂದೆ ಬರ್ತಾ ಬರ್ತಾ ದೇವಸ್ಥಾನಗಳಲ್ಲೇ ನಮ್ಮ ಗುರುಕುಲಗಳು ನಡೀತಾ ಇದ್ವು. ಯಾಕೆ ಆಗ್ಬಾರ್ದು? ಈಗ ಯಾಕೆ ಆಗ್ಬಾರ್ದು? ಮತ್ತೆ ಯಾಕೆ ಉದಯ ಆಗ್ಬಾರ್ದು? ಎಲ್ಲಿಯವರೆಗೆ ಈ ದೇಶದಲ್ಲಿ ಗುರುಕುಲಗಳು ಬರೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮತ್ತೆ ಅನ್ಯ ಧರ್ಮದವರ ಒತ್ತಡ, ಆಕ್ರಮಣ ನಡೀತಾನೆ ಇದೆ ಈಗ ನಮ್ಮ ದೇಶದಲ್ಲಿ. ಆದ್ರೆ ನಾವು ಶರಣರಾಗ್ತಾ ಇದೀವಿ ಅಂತವರಿಗೆ. ಆ ರೀತಿ ಆಗ್ಬಾರ್ದು. ನಮ್ಮ ಭಾರತೀಯ ಸನಾತನ ಧರ್ಮದ ಜ್ಞಾನದ ಪ್ರಚಾರ ಇದು ಎಲ್ಲರಿಗೂ ಸಿಗಬೇಕು ಎಂಬುದು ನಮ್ಮ ಒಂದು ಅಭಿಲಾಷೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈ ವಿಷಯ ಕುರಿತಾಗಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಆನ್ ಮಾಡಿಕೊಂಡು, ಅಲ್ಲಿ ವಾಯ್ಸ್ ಆನ್ ಮಾಡಿಕೊಂಡು ನಿಮ್ಮ ಪ್ರಶ್ನೆ ಕೇಳ್ಬೋದು. ನಿಮ್ಗೇನ್ ಅರ್ಥ ಆಗಿಲ್ಲ, ನಾನೀಗ ಏನ್ ಕ್ಲಾಸ್ ಮಾಡಿದೆ ಅದ್ರಾಗ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನೀವು ಕೇಳಬಹುದು. ನಮ್ಮ ವೇದಗಳಿಗೆ 10,000 ವರ್ಷದ ಇತಿಹಾಸ ಇದೆ. 10,000 ವರ್ಷಗಳಿಂದ ಬಾಯಿಂದ ಬಾಯಿಗೆ ಬಂದಿದೆ. ಈಗ ನಾವು 150-200 ವರ್ಷ, ಒಂದು 100-150 ವರ್ಷದಿಂದ ನಾವು ಈ ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನ ಕಳೆದುಕೊಂಡಿದ್ದೇವೆ. ಒಂದು 3 ಜನರೇಷನ್ ಆಗಿದೆ. ನಾವು ನಮ್ಮ ಅಪ್ಪ, ನಮ್ಮ ತಾತ 3 ಜನರೇಷನ್ ಆಗಿದೆ ನಾವು ಇದನ್ನ ಕಳ್ಕೊಂಡು. ಈ ಕೊಂಡಿಯನ್ನ ಕಳ್ಕೊಂಡಿದ್ದೀವಿ ನಾವು, ಗುರುಕುಲ ಪರಂಪರೆ ಕೊಂಡಿಯನ್ನ ಕಳ್ಕೊಂಡಿದ್ದೀವಿ. ಮತ್ತೆ ಆ ಕೊಂಡಿಯನ್ನ ಜೋಡಿಸ್ಬೇಕಾಗಿದೆ. ಅದನ್ನ ನೀವೆಲ್ಲ ವೇದಗಳನ್ನೆಲ್ಲ ತಿಳ್ಕೋಬೇಕು, ಇತರರಿಗೆಲ್ಲ ಅದನ್ನ ಬೋಧಿಸ್ಬೇಕು. ನಮ್ಮ ಧರ್ಮವನ್ನ ನಾವು ಪಾಲನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು. ಬೇರೆ ಮತದವರು ಅವ್ರ ಧರ್ಮ ಗ್ರಂಥ ಪಾಲನೆ ಮಾಡ್ತಾರೋ ಹಂಗೆ ನಾವು ನಮ್ಮ ಧರ್ಮ ಗ್ರಂಥಗಳನ್ನ ಪಾಲನೆ ಮಾಡಿದ್ರೆ ನಮ್ಮ ಧರ್ಮ ಉಳಿಯಕ್ ಸಾಧ್ಯ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಯಾಕಂದ್ರೆ ನಮ್ಮ ಗ್ರೂಪ್ ಅಲ್ಲಿ ತುಂಬಾ ಜನ ಕ್ಲಾಸಿಗೆ ಭಾಗವಹಿಸ್ತಾ ಇಲ್ಲ, ಆಸಕ್ತಿ ಇಲ್ಲ ಅನ್ಸುತ್ತೆ. ಹತ್ರ 400 ಜನ ಇದ್ದಾರೆ, ಬರೀ ಒಂದ್ 8 ಜನ 9 ಜನ ಬರ್ತಾರೆ. ಆಸಕ್ತಿ ಇಲ್ಲ ಅನ್ಸುತ್ತೆ ಅವ್ರಿಗೆಲ್ಲ. ಅವ್ರಿಗಿನ್ನೂ ಬಿಟ್ಟಿಲ್ಲ, ಮೋಹ ಬಿಟ್ಟಿಲ್ಲ, ಪ್ರಪಂಚದ ಮೋಹ ಬಿಟ್ಟಿಲ್ಲ. ಇನ್ನು ತಿನ್ನಬೇಕು, ತಿರುಗಬೇಕು, ಸುಖ ಅನುಭವಿಸ್ಬೇಕು, ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು, ಕೀರ್ತಿ ಮಾಡ್ಬೇಕು. ಇನ್ನು ಅವ್ರಿಗಿನ್ನೂ ಮಾಯೆ ಬಿಟ್ಟಿಲ್ಲ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ ನಮಸ್ತೆ, ನಾನು ಅನಿಲ್ ಕುಮಾರ್ ಮಾತಾಡೋದು. ಕೇಳಪ್ಪ. ಗುರುಗಳೇ, ಅದು PDF ಇದೆಯಾ ಗುರುಗಳೇ? ಅದು ಬ್ಯೂಟಿಫುಲ್ ಟು ಕನ್ನಡದಲ್ಲಿ ಚಲುವತ್ತರು ಅಂತ ಹೇಳಿದ್ರಲ್ಲ, ಹೊಡೆದ್ ನೋಡು ಸಿಗುತ್ತೆ.
ಹೌದಾ ಗುರುಗಳೇ? ಓಕೆ, ನೋಡ್ತೀನಿ ಗುರುಗಳೇ. ಅದು ಇದೆಯಾ ಚಲೋ ತರುವಂತ ಒಡಿ PDF ಬರುತ್ತೆ. ಇಂಗ್ಲಿಷ್ ನಲ್ಲಿ ಬೇಕಂದ್ರೆ ದ ಬ್ಯೂಟಿಫುಲ್ ಟ್ರೀ ಅಂತ ಒಡಿ PDF ಬರುತ್ತೆ ಇಂಗ್ಲಿಷ್ ಅಲ್ಲಿ. ಪ್ರೊಫೆಸರ್ ಧರ್ಮಪಾಲ್ ಒಡಿ. ಹಾ ಗುರು. ಕನ್ನಡದಲ್ಲಿ ಚಲೋ ತರುವಂತ ಇದೆ, ಕನ್ನಡದಲ್ಲಿ ಚಲೋ ತರು ಒಡಿ PDF ಬರುತ್ತೆ. ಹಾ ಅದೇ ಗುರುಗಳೇ. ಹಾ ನೋಡ್ತೀನಿ ಗುರು, ಅದನ್ನ ನೋಡಿ. ಯಾರಿಗೂ ಪ್ರಶ್ನೆಗಳು ಇಲ್ಲ ಅನ್ಸುತ್ತೆ. ನಾನು ಇವತ್ತಿನ ಕ್ಲಾಸನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಪಾಲ್ಗೊಂಡಿದ್ದವ್ರಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ.